ಈಗ ಈಗ ಭಯ ಆಗತ್ತಾ? ನಿನ್ ಕಣ್ಣಲ್ಲಿ ಭಯ ಇದೆ, ಆದ್ರೆ ಮುಂಚಿನಷ್ಟಿಲ್ಲ. ದೇವಿ ಕೆಲ್ಸಕ್ಕೆ ಹೋಗೋದು ನನಗೆ ಇಷ್ಟ ಇಲ್ಲ, ಆದ್ರೂ ಮನೆ ಅಂತ ಒಪ್ಪಿದ್ದೀನಿ. ನಾಳೆನೇ ಹೋಗ್ಲಿ. ಹೇಗೋ ಇಷ್ಟ ದಿವಸದಿಂದ ಮನ್ಸಲ್ಲಿ ಕೊರಿತಾ ಇದ್ದಿದ್ ಒಂದ್ ಪ್ರಶ್ನೆಗೆ ಉತ್ತರ ಸಿಕ್ದಂಗಾಯ್ತು. ಅಯ್ಯೋ ಸಾರಿ ಸಾರಿ ಸಾರಿ, ನಿಮ್ಗೆ ಇನ್ನ ನೋವಿದ್ಯಾ? ಅಯ್ಯೋ ಸಾರಿ ದೇವಿ, ಅವತ್ ನೀವು ಅಂತ ಗೊತ್ತಿಲ್ದೆ ಕಲ್ಲಲ್ಲಿ ಹೊಡೆದ್ಬಿಟ್ಟೆ. ಪರವಾಗಿಲ್ಲ ಅತಿಗೆ, ಅದ್ರಲ್ಲಿ ನಿಮ್ ತಪ್ಪು ಏನು ಇರ್ಲಿಲ್ಲ. ಸರಿ, ನೀವ್ ರೆಸ್ಟ್ ಮಾಡಿ, ನಾಳೆ ಕೆಲ್ಸಕ್ ಹೋಗ್ಬೇಕಲ್ಲ. ರಚನಾ, ದೇವಸ್ಥಾನಕ್ಕೆ ದೇಣಿಗೆ ಕೊಡ್ತಾ ಯಾರು ತಿಳ್ಕೊಳಕ್ತಾನೆ ನೀನು ಭರತನಾಟ್ಯ ಡ್ರಾಮಾ ಮಾಡಿದ್ದು? ಹೌದು ಜೀವ, ದೇವಿ ಮೇಲೆ ನನಗೆ ಅನುಮಾನ ಬಂದಿತ್ತು, ಆದ್ರೆ ಅದನ್ನ ಪ್ರೂವ್ ಮಾಡೋದು ಹೇಗೆ ಅಂತ ಗೊತ್ತಾಗದೆ ಸಿನಿಮಾ ಟ್ರಿಕ್ ಯೂಸ್ ಮಾಡ್ಬೇಕಾಗಿ ಬಂತು. ಇದರಿಂದ ಮನೇಲಿ ವಿನಾಕಾರಣ ಸ್ವಲ್ಪ ಇಶ್ಯೂ ಆಯ್ತು. ಅದರಿಂದ ನಿಮ್ಗಾದ್ರೂ ಬೇಜಾರಾಗಿದ್ರೆ ಐ ಆಮ್ ಸಾರಿ. ಬೇಜಾರ? ನಿನ್ನ ಬುದ್ಧಿವಂತಿಕೆ ನೋಡಿ ನಾನು ಎಕ್ಸೈಟ್ ಆಗ್ಬಿಟ್ಟೆ. ನಮ್ಗೆ ಗೊತ್ತಿಲ್ಲದೆ ನಮ್ಮ ಅಕೌಂಟಿಂದ ದೇಣಿಗೆ ಕೊಡ್ತಿರೋದು ಯಾರು ಅಂತ ತಲೆಯೆಲ್ಲ ಕೆಟ್ಟ ಹೋಗಿತ್ತು. ಈಗ ಕ್ಲಾರಿಟಿ ಸಿಕ್ಮೇಲೆ ಮನಸ್ಸು ನೆಮ್ಮದಿಯಾಗಿದೆ. ಆದ್ರೂ ದೇವಿ ಕೊಟ್ಟ ಉತ್ತರ ನನ್ಗೇನೋ ಸಮಾಧಾನ ಕೊಡ್ತಿಲ್ಲ ಜೀವ. ಅಲ್ಲ ರಚು, ಅವಳೇ ಹೇಳಿದ್ಲಲ್ಲ ತಾನು ನಾಟ್ಯ ಮಾಡ್ತಿರೋದು ಮನೆಯವ್ರಿಗೆ ಗೊತ್ತಾಗಬಾರ್ದು ಅನ್ನೋ ಹೆದರಿಕೆಯಿಂದ ಅಂತ. ಆ ದುಡ್ಡನ್ನ ಅವಳೇನೋ ಸ್ವಂತಕ್ಕೆ ಬಳಸ್ಕೊಂಡಿಲ್ಲ. ಅಮ್ಮಂಗೆ ಒಳ್ಳೇದಾಗ್ಲಿ ಎಲ್ಲ ಒಳ್ಳೇದಾಗ್ಲಿ ಅಂತ ತಾನೆ ಅವಳು ದೇಣಿಗೆ ಕೊಟ್ಟು ದೇವ್ರ ಮುಂದೆ ನೃತ್ಯ ಸೇವೆ ಮಾಡಿದ್ದು. ಅವಳು ಕದ್ದು ಮುಚ್ಚಿ ನಡ್ಕೊಂಡಿದ್ದು ತಪ್ಪಾಗಿದ್ರು ಅವಳ ಉದ್ದೇಶದಲ್ಲಿ ಯಾವ ತಪ್ಪೂ ಇಲ್ಲ. ಈ ಮನೆ ಏಳಿಗೆಗೋಸ್ಕರ ಒದ್ದಾಡೋ ಒಳ್ಳೆ ಮಗಳು ಅಂತ ನಿರೂಪಿಸ್ಬಿಟ್ಲು. ರಚು, ನನಗೆ ನನ್ನ ತಂಗಿ ನೆನೆಸ್ಕೊಂಡ್ರೆ ತುಂಬಾ ಹೆಮ್ಮೆ ಆಗತ್ತೆ. ಇಲ್ಲ ಜೀವ, ದೇವಿ ಹಿಂದೆ ಏನೋ ನಿಗೂಢತೆ ಇದೆ. ಅವಳು ಮಾಡ್ತಿರೋ ಒಂದೊಂದು ಕೆಲ್ಸದ ಹಿಂದೆನೂ ಏನೋ ಒಂದು ಬಲವಾದ ಉದ್ದೇಶ ಇದೆ. ಅದೇನು ಅಂತ ಸದ್ಯಕ್ಕೆ ನನಗೆ ಗೊತ್ತಾಗ್ತಾ ಇಲ್ಲ, ಆದ್ರೆ ಇಷ್ಟರಲ್ಲೇ ಹಿಡಿತೀನಿ. ರಚು, ಏನು ಯೋಚನೆ ಮಾಡ್ತಾ ಇದೀಯಾ? ಅಮ್ಮನಿಗೋಸ್ಕರ ದೇವಿ ನೃತ್ಯ ಸೇವೆ ಮಾಡ್ತಾ ಇದ್ದಾಳೆ. ನಾನು ಸ್ವಂತ ಮಗ, ಆದ್ರೆ ಅವ್ರ ಹತ್ರಕ್ಕೂ ಹೋಗಾಗ್ತಿಲ್ಲ ನನಗೆ. ರಚು, ನನಗೆ ಅಮ್ಮನ್ ನೋಡ್ಬೇಕು, ಅವ್ರ ಜೊತೆ ಮಾತಾಡ್ಬೇಕು ಅಂತ ಅನಿಸ್ತಾ ಇದೆ, ಆದ್ರೆ ಹೇಗೆ ಅಂತ ಗೊತ್ತಾಗ್ತಿಲ್ಲ. ಇವತ್ ನೀವು ಅವ್ರ ಜೊತೆ ಮಾತಾಡ್ತೀರಾ, ನಾನ್ ನಿಮ್ಮನ್ನ ಅತ್ತೆ ಜೊತೆ ಮಾತಾಡಿಸ್ತೀನಿ. ಅದ್ ಹೇಗೆ ರಚು? ಅವ್ರನ್ನ ನೋಡಿದ್ರೆ ಕೋಪ ಮಾಡ್ಕೊಂತಾರೆ, ಬಾಯಿಗೆ ಬಂದಂಗೆ ಬೈತಾರೆ. ಇವತ್ ಭಯಲ್ಲ, ಹೇಗೆ ಅನ್ನೋದನ್ನ ಮಾತ್ರ ಕೇಳ್ಬೇಡಿ. ಆದ್ರೆ ಇವತ್ ರಾತ್ರಿ ನೀವು ನಿಮ್ಮಮ್ಮನ ಜೊತೆ ಮಾತಾಡ್ತೀರಾ. ದೇವಿ, ಸಾಕ್ ನಿಲ್ಸು. ಈ ನಿರ್ಜೀವ ವಸ್ತುಗಳನ್ನ ಎಸೆಯೋದ್ರಿಂದ ಏನ್ ಸಾಧಿಸ್ತೀಯ ನೀನು? ನಿನ್ ಕೋಪ ಏನಿದ್ರು ಇವತ್ತು ನಿನ್ನ ಈ ಪರಿಸ್ಥಿತಿಗೆ ತಂದು ನಿಲ್ಸಿದಾಳಲ್ಲ ಆ ರಚನಾ, ಅವಳ ಮೇಲೆ ತೋರ್ಸ್ಕೊ. ಹೌದು, ನಿನ್ನ ಅವಳು ನಿನಗೆ ನೃತ್ಯ ಬರುತ್ತಾ ಅಂತ ಪದೇ ಪದೇ ಕೆಣಕುವಾಗ್ಲೆ ನನಗ್ ಗೊತ್ತಾಯ್ತು ಅವಳ ಪ್ಲಾನ್ ಏನು ಅಂತ.
ಅದಕ್ಕೆ ನಿನ್ನ ತಡೆಯೋದಿಕ್ಕೆ ನಾನು ಅಷ್ಟೆಲ್ಲ ಅವಸ್ಥೆ ಪಟ್ಟೆ. ಆದ್ರೆ ನೀನು ನನ್ ಮಾತ್ ಕೇಳೋ ಸ್ಥಿತಿಲೇ ಇರ್ಲಿಲ್ಲ. ಅಮ್ಮ ನಾಟ್ಯ ಅಂದ್ರೆ ನನಗೆ ಹುಚ್ಚು ಕಣಮ್ಮ. ಅದೇ ನಿನಗಿರೋ ಒಂದು ವೀಕ್ನೆಸ್ ಕಣೆ. ಅದನ್ನ ಹೇಗೋ ಆ ರಚನಾ ತಿಳ್ಕೊಂಡ್ಬಿಟ್ಟಿದ್ದಾಳೆ. ಪದೇ ಪದೇ ನಿನ್ನ ಮಾತಲ್ಲಿ ರೊಚ್ಚಿಗೆ ಎಪ್ಸಿ ಎಲ್ರ ಮುಂದೆ ನಿನ್ನ ಕಳ್ಳಿಯಾಗಿ ಮಾಡ್ಬಿಟ್ಲು. ನನ್ ಗೆಜ್ಜೆನೂ ಕಿತ್ಕೊಂಡ್ಬಿಟ್ಲಮ್ಮ. ಹೀಗೆ ಬಿಟ್ರೆ ಮುಂದೊಂದ್ ದಿನ ನಿನ್ ಪ್ರಾಣನೂ ಕಿತ್ಕೋತಾಳೆ. ತಡಿಬೇಕು ಅವಳನ್ನ. ಪದ್ಮಜ ಅಕ್ಕನ ಹತ್ರ ಹೋಗೋಕ್ಕಿಂತ ಮುಂಚೆ ಹೇಗಾದ್ರೂ ಮಾಡಿ ಅವಳನ್ನ ತಡಿಲೇಬೇಕು. ಅದು ಅವಳನ್ನ ಈ ಮನೆಯಿಂದ ಓಡಿಸಿ ಆದ್ರೂ ಸರಿ, ಅಥವಾ ಮುಗಿಸ್ಬಿಡೋಣ ಅವಳನ್ನ. ಇಲ್ಲಿವರೆಗೂ ನಮಗ ಅಡ್ಡ ಬಂದವ್ರನ್ನೆಲ್ಲ ಕಳ್ಸಿದ್ ನಾವು ಸ್ಮಶಾನಕ್ಕೆ ಅಲ್ವಾ? ಆ ಮಾಧುರಿ ಕತೆ ಏನಾಯ್ತು? ಅವಸರ ಪಡ್ಬೇಡ. ಆವೇಶದಲ್ಲಿ ಹೋದ್ವಾ ಹೊಡೆದ್ವಾ ಅಂತ ಎಲ್ಲಾ ಕೆಲ್ಸನೂ ಮಾಡಕ್ಕಾಗಲ್ಲ. ಎಲ್ರ ಕಣ್ಣು ಈಗ ನಿನ್ ಮೇಲಿದೆ. ಎಚ್ಚರಿಕೆಯಿಂದ ಇಂಥ ತಪ್ಪುಗಳು ಮತ್ತೆ ಆಗ್ದಿರೋ ಹಾಗೆ ನೋಡ್ಕೊಂಡು ಸ್ವಲ್ಪ ದಿನ ಕಾಯ್ಬೇಕು ನಾವು. ಕಾಡಲ್ಲಿ ಹುಲಿ ಹೇಗೆ ಜಿಂಕೆನ ಬೇಟೆ ಆಡಕ್ಕೋಸ್ಕರ ಹೊಂಚಾಕಿ ಕಾಯುತ್ತೋ ಹಾಗೆ ನಾವು ಅವಕಾಶಕ್ಕೋಸ್ಕರ ಕಾಯ್ಬೇಕು. ಕಾಯ್ತೀನಿ, ಅಂತ ಅವಕಾಶಕ್ಕೋಸ್ಕರ ಕಾಯ್ತೀನಿ. ಒಂದು ಸಲ ಸಿಕ್ತು ಅಂದ್ರೆ ಬೀಭತ್ಸನೆ. ಈ ಮಣಿಗಳೆಲ್ಲ ಇದೇ ಕಾಲ್ಗೆಜ್ಜೆದು ಅಂದ್ರೆ ಅಮ್ಮನ್ನ ಹೆದರ್ಸ್ತಾ ಇರೋದು ದೇವಿನೇ. ಆ ಹೆಂಗಸು ನಿಮ್ ಕುಟುಂಬಕ್ಕೆ ಸಂಬಂಧಪಟ್ಟವಳು. ಎಸ್, ಡೆಫಿನೆಟ್ಲಿ ಅಮ್ಮ ಹೆದರ್ಕೋತಾ ಇರೋದು ದೇವಿ. ಅಮ್ಮಂಗೂ ದೇವಿಗೂ ಹೇಗ್ ನಂಟು? ಅಮ್ಮ ಹೇಳಿದ ಪ್ರಕಾರ ದೇವಿ ಮತ್ತೆ ಮನೆಯವರು ಯಾವ್ದೋ ಪಾರ್ಟಿಲಿ ಅಮ್ಮಂಗ್ ಪರಿಚಯ ಆದ್ರು. ಹಾಗಿದ್ಮೇಲೆ ಯಾವ ವಿಷಯಕ್ಕೆ ಅಮ್ಮನ್ ಬ್ಲಾಕ್ ಮೇಲ್ ಮಾಡೋದಕ್ ಸಾಧ್ಯ? ಸಾಮಾನ್ಯವಾಗಿ ಭರತನಾಟ್ಯದ ಅಂದ್ರೆ ಎಲ್ಲ ಒಂದೇ ತರ ಇರುತ್ತೆ. ತೇಜ್ ಕೊಟ್ಟ ಕಾಲ್ಗೆಜ್ಜೆ ದೇವಿದೇನಾ ಅಥವಾ ಬೇರೆಯವ್ರದ? ಇಷ್ಟಕ್ಕೂ ನಾನೇ ಏನಾದ್ರು ಅತಿಯಾಗಿ ಊಹೆ ಮಾಡ್ಕೋತಾ ಇದ್ದೀನ? ದೇವಿ ಯಾಕೆ ಅಮ್ಮನ್ ಹೆದರ್ಸ್ತಾಳೆ? ನಮ್ದು ಫ್ಯಾಮಿಲಿ, ಇವ್ರದ್ದು ಬಿಸ್ನೆಸ್ ಫ್ಯಾಮಿಲಿ. ಹೇಗಿಂದ ಹೇಗ್ ಥಿಂಕ್ ಮಾಡಿದ್ರು ಏನು ಕನೆಕ್ಟೇ ಆಗ್ತಾ ಇಲ್ಲ. ಅಮ್ಮನೂ ಏನು ಹೇಳಲ್ಲ ಅಂತಾರೆ. ಮತ್ತೆ ನನ್ನನ್ನು ಕಾಡ್ತಾ ಇರೋ ಈ ಗೊಂದಲನ ನಾನು ಹೇಗ್ ದೂರ ಮಾಡ್ಕೊಳ್ಳೋದು? ಅವತ್ತು ಅತ್ತೆ ಕೋಣೆ ಹತ್ರ ಕೇಳಿದ ಶಬ್ದ ದೇವಿದ ಅಥವಾ ರೂಪಿಣಿದ? ಯಾವುದೋ ಒಂದು ಕನೆಕ್ಷನ್ ಮಿಸ್ ಹೊಡಿತಾ ಇದೆ. ಅದನ್ನ ಕಂಡು ಹಿಡಿದ್ವಿ ಅಂದ್ರೆ ಈ ಗೆಜ್ಜೆ ಸೌಂಡ್ ಹಿಂದೆ ಇರೋ ಸೂತ್ರಧಾರಿ ಯಾರು, ಯಾತಕ್ ಶಬ್ದ ಮಾಡಿ ಮನೆಯವ್ರನ್ನ ಹೆದರ್ಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಅಕ್ಕ, ನಿಧಿ ಬಾ. ಕುತ್ಕೋ. ಹೇಗಿದ್ಯಾ? ಮನೇಲೆಲ್ಲ ಆರಾಮ? ಎಲ್ಲ ಚೆನ್ನಾಗಿದ್ದಾರೆ. ಎಕ್ಸಾಮ್ಸ್ಗೆಲ್ಲ ಚೆನ್ನಾಗಿ ಓದ್ಕೋತಾ ಇದ್ಯಾ? ಹ್ಞೂ ಅಕ್ಕ. ನಾನ್ ಮೊನ್ನೆ ನಿನಗ್ ಕಾಲ್ ಮಾಡಿದ್ದೆ, ನೀನ್ ಕಾಲ್ ಪಿಕ್ ಮಾಡ್ಲಿಲ್ಲ, ಕಾಲ್ ಬ್ಯಾಕು ಮಾಡ್ಲಿಲ್ಲ. ಹೌದಲ್ಲ? ಸೋ ಸಾರಿ ನಿಧಿ, ಕೆಲ್ಸದ ಬಿಸಿಲಿ ಗೊತ್ತೇ ಆಗ್ಲಿಲ್ಲ. ಸಾರಿ. ಇಟ್ಸ್ ಓಕೆ ಅಕ್ಕ. ನಿಧಿ, ನಾನು ನಿನಗೆ ಮೆಡಿಸಿನ್ ಕೊಟ್ಟು ಕಳ್ಸಿದ್ನಲ್ಲ, ಅದ್ರ ಬಗ್ಗೆ ಡೀಟೇಲ್ಸ್ ಗೊತ್ತಾಯ್ತಾ? ನಾನು ಅದನ್ನ ಹೇಳ್ಬೇಕು ಅಂತಾನೆ ಇಲ್ಲಿಗೆ ಬಂದಿದ್ದು. ಒಂದ್ ನಿಮಿಷ. ನೀನು ಕಳಿಸಿರೋ ಮೆಡಿಸಿನ್ನ ನಾನು ಲ್ಯಾಬಿಗೆ ಕಳಿಸಿದ್ದೆ. ಅದು ಆ್ಯಕ್ಚುಲಿ ಮೆಡಿಸಿನ್ನೇ ಅಲ್ಲ, ಸ್ಲೋ ಪಾಯ್ಸನ್.
ದೇವಿ ಹಾಗೆ ನೋಡ್ಬೇಡ, ನನ್ನ ಭಯ ಆಗತ್ತೆ. ಈಗ ಈಗ ಭಯ ಆಗತ್ತಾ? ನಿನ್ ಕಣ್ಣಲ್ಲಿ ಭಯ ಇದೆ, ಆದ್ರೆ ಮುಂಚಿನಷ್ಟಿಲ್ಲ. ಪ್ರಮಾಣ ಕಮ್ಮಿ ಆಗಿದೆ. ಏನಿ ಧೈರ್ಯ ಕಾರಣ? ನೀವ್ ನಗ್ನಗ್ತಾ ಇದ್ರೆ ತುಂಬಾ ಮುದ್ದ ಕಾಣ್ತೀರ ದೊಡಮ್ಮ. ಎಲ್ಲಿ ಕಣ್ಣಲ್ಲಿ ಭಯ ತುಂಬಿಕೊಂಡು ಮುಖದಲ್ಲಿ ನಗು ಬರ್ಸ್ಕೊಳ್ಳಿ ನೋಡೋಣ. ಕಣ್ಣಲ್ಲಿ ಭಯ ಇಟ್ಕೊಂಡು ಮುಖದಲ್ಲಿ ನಗು ಹೇಗ್ ಬರುತ್ತೆ ದೇವಿ? ಹೀಗೆ ಹೀಗೆ ರಚನಾ ನನ್ನಿಂದ ನೃತ್ಯ ಮಾಡಿಸಿ ಎರಡು ಮುಂದೆ ಸಿಕ್ಕಾಕ್ಸಿದ್ದು. ಹೀಗೆ ಕಣ್ಣಲ್ಲಿ ಭಯನ ಬಚ್ಚಿಟ್ಕೊಂಡು ಮುಖದಲ್ಲಿ ನಗುನ ಬರೆಸ್ಕೊಂಡು ತುಂಬಾ ಶ್ರಮ ಪಟ್ಟೆ. ಏನು ಯಾಕೆ ನಿನ್ ಮುಖದಲ್ಲಿ ಕಾಂತಿ ಕಾಣಿಸ್ತಿದೆ? ಹ ನಾನ್ ಸಿಕ್ಕಾಕೊಂಡೆ ಅನ್ನೋ ಖುಷಿನಾ? ಇಲ್ಲ ಇಲ್ಲ, ಒಳಗೊಳಗೆ ಸಂತೋಷ ಉಕ್ಕಿ ಹರಿತಿದ್ರು. ಯಾಕೆ ದೊಡಮ್ಮ ಹೀಗ್ ಭಯ ಪಟ್ಕೊಳ್ತಿರೋ ತರ ನಾಟಕ ಮಾಡ್ತಿದ್ಯಾ? ಇಲ್ಲಮ್ಮ, ಇಲ್ಲ. ನೀನು ಸಂತೋಷ ಪಟ್ಕೋತಿದ್ಯಾ. ನಿನ್ ಒಳಗಡೆ ಇರೋ ಆತ್ಮ ಖುಷಿಯಿಂದ ಕುಣಿತಾ ಇರೋದು ನನಗೆ ಕಾಣಿಸ್ತಾ ಇದೆ. ಇಲ್ಲ ಇಲ್ಲ. ಇಲ್ವಾ? ನಿಜಕ್ಕೂ ಇಲ್ವಾ? ಆ ರಚನಾ ನನಗೆ ಇವತ್ತು ಮಾಡಿದ ಅವಮಾನಕ್ಕೆ ನನ್ ಮನ್ಸೆಲ್ಲ ಕುದ್ ಹೋಗ್ತಿದೆ, ಆಡ್ತಾ ಇಲ್ಲ. ಹೇಳಿ ದೊಡಮ್ಮ, ನನ್ ಏನ್ ಮಾಡಿದ್ರೆ ನನಗೆ ಸಮಾಧಾನ ಸಿಗುತ್ತೆ? ನನ್ಗೇನ್ ಗೊತ್ತು ದೇವಿ? ನಾನ್ ಹೇಳ ಹೆವಿ ಡೋಸ್ ಮಾತ್ರೆನ ನಿಮಗ್ ನುಂಗ್ಸಿದ್ರೆ ನಿಮ್ ದೇಹ ಉರಿಯಕ್ ಶುರುವಾಗುತ್ತಲ್ಲ, ಅದಕ್ ನೀವು ಒದ್ದಾಡ್ತೀರಲ್ಲ, ಬಹುಶಃ ಅದನ್ನ ನೋಡಿದ್ರೆ ನನ್ ತಲೆ ಸ್ವಲ್ಪ ಶಾಂತ ಆಗ್ಬೋದು. ರಚನಾ ಅತ್ತೆನ ಟಾರ್ಚರ್ ಮಾಡ್ದೆ ಅಂತ. ದೇವಿ ಆ ಮಾತ್ರೆ ಬೇಡ, ನಿನ್ ತಮ್ಮಯ್ಯ ಅಂತೀನಿ, ಬೇಡ ದೇವಿ. ಬೇಡ ಬೇಡ, ನನ್ಗೆ ಆ ಮಾತ್ರೆ ಬೇಡ. ಬೇಡ, ಹಠ ಮಾಡ್ಬಾರ್ದು. ಬೇಡ. ಅಯ್ಯೋ, ಉರಿ ಉರಿ, ನನ್ ಗಂಟ್ಲೆಲ್ಲ ಉರಿತಾ ಇದೆ, ಮೈಯೆಲ್ಲ ಉರಿತಾ ಇದೆ, ಮೈಯೆಲ್ಲ ಉರಿತದೆ. ಮೆಡಿಸಿನ್ ಅಲ್ಲ, ಸ್ಲೋ ಪಾಯ್ಸನ್. ಅಕ್ಕ, ಮೆಡಿಸಿನ್ ವಿಷಯನ ಜೀವಂಗ್ ಹೇಳಕ್ ಹೋಗ್ಬೇಡ. ಸುಮ್ಮನೆ ಮನೇಲಿ ಇಶ್ಯೂಸ್ ಬರ್ಬೋದು. ಆ ಮೆಡಿಸಿನ್ನ ಯಾರು ಯಾರಿಗೆ ಏನು ಕೊಡ್ತಿದ್ದಾರೆ ಅಂತ ತಿಳ್ಕೊಳ್ಳೋವರೆಗೂ ಯಾರಿಗೂ ಹೇಳಲ್ಲ ನಿಧಿ. ಅದ್ರ ಪರಿಣಾಮ ಎಷ್ಟು ಭಯಂಕರವಾಗಿರುತ್ತೆ ಅಂತ ನನಗೆ. ಅಕ್ಕ, ಟೈಮ್ ಆಗ್ತಿದೆ, ನಾನು ಹೋಗ್ತೀನಿ. ಸರಿ.